Hello, buddy. non ಜರ್ಸಿ ಡ್ರೈವರ್ ಅಷ್ಟೊಂದು ಬೇಡ ಆಗುತ್ತೆ ಅದು. ಈಗ ಇಲ್ಲಿಟ್ಟ ಅಂತಂದರೆ ನಾವು 4 ಜನ ಕಾಣಿಸ್ತೀವಿ ಕಾರಲ್ಲಿ. ತಿಂದ್ಯಾ ಪೇಷಂಟ್ ನೀನು? ನಾನೆಲ್ಲ ಟ್ರೈ ಮಾಡ್ತೀನಿ. ಏನೇನು ಎಲ್ಲ ಸಿಗುತ್ತೆ ಎಲ್ಲನೂ ಟ್ರೈ ಮಾಡ್ತೀನಿ. ಜಿಲ್ಲೆ ಗಿಲ್ಲೆ ಎಲ್ಲ ಟ್ರೈ ಮಾಡ್ತೀನಿ. ನಿಜಾಗ್ಲೂ ಎಲ್ಲರೂ ಬೈಕ್ ತಿಂತೀನಿ. ನಾನು ತಿಂದಿನ ನಿನ್ನ ಜೊತೆ. ಏನು ತಿಂತಿ ಹೇಳೋ? ನೀನೇನೇನು ತಿಂದಿಯಲ್ಲ ನಾನು ತಿಂದೆ. ನಾನು ತಿನ್ಬಾರ್ದೆಲ್ಲ ತಿನ್ನಲ್ಲ. ಅವ್ನು ತಿಂತಾನೆ, ಅವ್ನು ತಿಂತಿರ್ಬೇಕು. ಹಂಗಂತ ಇಲ್ಲ. ಲೋ 20,000 ಬಾಟ್ಸ್ ನನ್ನ ಹತ್ರ ಇರೋದು. 20,000 ಬಾಟ್ ಯಾವ ಕೊಡ್ಲವ ನೀಗಲ್ಲಿ? ನೀನು ಕ್ಯಾಶ್ ತಂದಿಲ್ಲ ನಾನು ಹೇಳ್ಬೇಕಂದ್ರೆ ಆ್ಯಕ್ಚುಲಿ. ನಾನು 20,000 ಬಾತ್ ಅಂತೆ. ಬಾತು 20,000 ಬಾಟ್ಸ್ ನನ್ನ ಹತ್ರ ಇರೋದು. ಐ ಆಮ್ ಅ ರಿಚ್ ಮ್ಯಾನ್. ಬಾಯ್ ದಾದ ಬಾಯ್, ಐ ಆಮ್ ರಿಚ್. ಆಯ್ತು ಬಾಯ್. ಹೋದ 40,000 naira. I'm rich. Hey. I'm rich. Dada is rich. ಯಾರು ಗ್ಯಾಂಗ್ ಏನೋ ಹೋಗಿದ್ದಾರೆ ಹೇಳಿದ್ನಲ್ಲ ನಾನು. ಬರೀ 10 ದಿವಸಕ್ಕೆ 1,50,000 ನಿನ್ನ ಫ್ರೆಂಡ್ ಎಷ್ಟಾಯ್ತು? ಹೇಳಿದ್ನಲ್ಲ ಉಲ್ಲಾಸ್ 1.5 ಲಕ್ಷ. ಅವರೆಲ್ಲ ಲ್ಯಾವಿಶ್ ಆಗಿ ಖರ್ಚು ಮಾಡಿದ್ರು. ನನ್ನ ಫ್ರೆಂಡು ಮತ್ತೆ ನಾವು ಲ್ಯಾವಿಶ್ ಆಗಿ ಖರ್ಚು ಮಾಡೋದು. ನಾನು ಭಿಕ್ಷೆ ಬೇಡಾದ್ರೆ ಅಲ್ಲಿ ಸಾಕು. ನೋ, ನನ್ನ ಹತ್ರ 20,000 ಬಾಟ್ ಐತೆ. ಬಿಡು, ಓಮ್ ಪಿ ಇದೆ, ಹೆಂಗಿರು ಕ್ರೆಡಿಟ್ ಕಾರ್ಡ್ ಐತೆ. ಮಚ್ಚ ನೀನು ಯಾರು ಹೇಳಿ ನೀನು? ಮಚ್ಚ ಯಾರು ಹೇಳಿ ನೀನು? ಲಕ್ಕಿ ಭಾಸ್ಕರ್ ನೀನು. ನಿನ್ನ ಹತ್ರ ಅಮೇರಿಕನ್ ಎಕ್ಸ್ಪ್ರೆಸ್ ಇರೋದು. ನನ್ನ ಹತ್ರನೂ ಐತೆ, ಯಾರು ಕೊಡಲ್ಲ. ನಿನ್ನ ಹತ್ರಲ್ಲೇ ಉಜ್ಜೋದು ನಾನು. ಮಚ್ಚ ಏರ್ಪೋರ್ಟಲ್ಲಿ ತಿನ್ನಕ್ಕೆ ಕಾಡಿದ್ದು. ಅಮೆಕ್ಸ್ ಇದೆ, ಆಕ್ಸೆಸ್ 2 ತಂದಿದ್ದೀನಿ. ಯೂಸ್ ಆಗ್ಬೋದು. ಇವನ ಹತ್ರ 2-3 ಇದೆ. ನನ್ನ ಹತ್ರ 7-8 ಇದೆ, ತಲೆ ಕೆಡಿಸ್ಕೊಬಿಟ್ರೆ. 7-8 ಇದೆ. ಯಾವುದು ನಾನು ಇವನ್ನ ಕರ್ಕೊಂಡು ಹೋಗ್ತೀನಿ. ಮಚ್ಚ ಏರ್ಪೋರ್ಟಲ್ಲಿ ತಿನ್ನಕ್ಕೆ ಕಾಡಿದ್ದು. ಅಮೆಕ್ಸ್ ಇದೆ, ಆಕ್ಸೆಸ್ 2 ತಂದಿದ್ದೀನಿ. ಯೂಸ್ ಆಗ್ಬೋದು. ಇವನ ಹತ್ರ 2-3 ಇದೆ. ನನ್ನ ಹತ್ರ 7-8 ಇದೆ, ತಲೆ ಕೆಡಿಸ್ಕೊಬಿಟ್ರೆ. 7-8 ಇದೆ. ಯಾವುದು ನಾನು ಇವನ್ನ ಕರ್ಕೊಂಡು ಹೋಗ್ತೀನಿ. ಹೇಳೋದು ಮಚ್ಚ ಏನಿಲ್ಲ, ಅದೆಲ್ಲ ಇಲ್ಲ ಮಚ್ಚ. ಮಹೇಶ್ ಬಾಬು ಹೇಳಲ್ವ ಶ್ರೀಮಂತಲ್ಲಿ ಏನು ಹೇಳ್ದ? ನಿನ್ನು అందరినీ ದತ್ತು తీసుకుంటాను ಅಂತ. ಎಲ್ಲರನ್ನೂ ದತ್ತು ಇಸ್ಕೊತೀನಿ. 6.5 hours later. ಇಷ್ಟೊತ್ತಂದು ಮಾಡೇ ಇಲ್ಲ ಅಲ್ಲಿ. ಬೆಕ್ರಾಗೋಯ್ತದು. ಅಮೇರಿಕನ್ ಎಕ್ಸ್ಪ್ರೆಸ್ ಇಟ್ಕೊಂಡಿದ್ದೆ, ವರ್ಕ್ ಆಗುತ್ತಂತ. ಅಲ್ಲಿ ಲಕ್ಕಿ ಭಾಸ್ಕರಲ್ಲಿ ಮಾತ್ರ ವರ್ಕ್ ಆಗೋದು ಅಮೇರಿಕನ್ ಎಕ್ಸ್ಪ್ರೆಸ್ಸು. ಇಲ್ಲೆಲ್ಲ ಏನೂ ವರ್ಕ್ ಆಗಲ್ಲ ಮಚ್ಚ. ಉಪವಾಸ ಸಾಯ್ಬೇಕಾ ಯಾರನ್ನು ಕೊಟ್ಟು ಒಂದು ಚಪ್ಪೆಲ್ಲಿ ಹೊಡಿಬೇಕು ಆಮೇಲೆ. No sir, it's not working sir. Thank you sir. ಇವಾಗ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು? ನಿರ್ಮಲಾ ಸೀತಾರಾಮನ್ ಥ್ಯಾಂಕ್ಸ್ ಏನು ಕೇಳ್ತೆ ಹೇಳು? 12 ಲಕ್ಷ ಓದಿರೋದು ಲಂಡನ್ ಆಕ್ಸ್ಫರ್ಡ್ ಅವಳು ಅಂತ ಖತರ್ನಾಕ್ ಅಂತ ಗೊತ್ತಿಲ್ವ ನಿಮಗೆ? 12 ಲಕ್ಷ ಗಂಟೆ ನಿಲ್ ಮಾಡೋಳು ಮಾಡಿದಾಳೆ. ಎಲ್ಲರೂ ಸೇವಿಂಗ್ಸ್ ತೋರಿಸಿದ್ರೆ ಅಲ್ಲಿ ಅವಳು ಏನಿಗೆ ಕೊಟ್ಟಿರೋದ್ರೆ ಎಲ್ಲರೂ ಮಚ್ಚ. ನನ್ನ ಸೇವಿಂಗ್ಸ್ಗಿನ ಡೆಫಿಸಿಟ್ ಜಾಸ್ತಿ ಇದೆ ಮಚ್ಚ. ನನಗೆ 12 ಲಕ್ಷ ಇದೆ. 12 ಲಕ್ಷ ಲೋನೇ ಇದೆ ನನ್ನ ಹತ್ರ. ಇನ್ನೊಂದು ರಿಬೇಟ್ ಸಿಗುತ್ತೆ.
ಸಿಗುತ್ತೆ ಗೊತ್ತು ಇಲ್ಲ ಅಂತ ಹೇಳಿ ಮಚ್ಚ ಇದು ಯಾವ ಥರ ಗೊತ್ತಾ ಅಕ್ಷಿಗೆ ಯಾವ ಥರ ಗೊತ್ತಾಗ್ತಿರೋ ಗೊತ್ತಾ ಮಚ್ಚ ಆನ್ಸರ್ ಬರ್ದಿದ ತಕ್ಷಣ ಮಚ್ಚ 4.5 ಇವ್ನು 3.5 ಅಂತ ಹೇಳ್ತಾನೆ. ಅವ್ನು ಔಟ್ ಆಫ್ ಸಿಲೆಬಸ್, ಅವನಿಗೆ 120 ಬಂದ್ಬಿಟ್ಟಿರುತ್ತೆ. ಅವ್ನು ಟ್ಯಾಕ್ಸ್ ಲ್ಯಾಬ್ಗೆ ಬರ್ತಾ ಇಲ್ಲ. ಏನೇನೋ ಮಾತಾಡ್ಕೊಂಡು ನಮಗೆ ಆಗಬೇಕು ನಮಗೆಲ್ಲ ಇದು ಸ್ಟೆಪ್ಸಿಗೆ ಮಾರ್ಕ್ಸ್ ಕೊಡ್ತಾರ, ಪಾಸ್ ಆಗ್ತೀನಿ ಸಾಕು ನಮ್ಗೆ ಆ ಥರ. ನಂಗೆ ತಿಂಗ್ಳಿಗೆ ಖರ್ಚು ಬರ್ತದೆ ಅಷ್ಟೇ ಸಾಕು. ಅವನು ಬರ್ತಾನೆ. ಹೌದಾ ಅರ್ಷಿತ್ ಬರ್ತಾವನ? ಯಾರು? ತಮ್ಮಗೆ ಹೇಳಿದ ತಕ್ಷಣ ಇವ್ನಿಗೆ ಹೆಂಗೆ ಗೊತ್ತಾ ನಾನು ಕೇಳಿದ್ದು, ಮತ್ತೆ ಥೈಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಕಣೋ ಅಂತ. ನನಗೂ ಹೋಗ್ಬೇಕಂತ ಆಸೆ ಇತ್ತು ಅಂತ ಅಂದ. ಆಸೆ ಅಂದರೆ ಬಾ ಹೋಗೋಣ ಅಂತಂದೆ. ತಡಿ ಅಂದ್ಬಿಟ್ಟು ಕರೆಕ್ಟಾಗಿ 3 ಅವರ್ನಲ್ಲಿ ಕನ್ಫರ್ಮ್ ಮಾಡ್ದ. 3 ಅವರ್ನಲ್ಲಿ ಕನ್ಫರ್ಮ್ ಮಾಡಿ ಪಟ್ಟಣದಾಗ ಕಾಸು ಕಳಿಸ್ದ. ಇದೇ ಗ್ರೂಪೇ. ಇನ್ನು ಇಬ್ಬರು, ಸಾಗರ್ ಮತ್ತು ನವೀನ್. ಯಾವುದು ಜಮ್ಮುಗ? ಮತ್ತು ಒಂದು ಫೋಟೋನ ಹಾಕಿಲ್ಲ ಅವನು. ಆಗ್ತಾನೆ ಓಂಪಿ ಥರನೇ ಅವನು. ಹೋಗೋಕೆ ಬಂದರೆ 1 ವರ್ಷಕ್ಕೆ ಆಗ್ತಾನೆ ನಿಮ್ಮ ಫೋಟೋ. ಇವನು ಅಷ್ಟೇ ಕಣ. ಹೋದ ಯಾವುದು ಮೊನ್ನೆ ರೀಸೆಂಟಾಗಿ ಹೋಗಿದ್ದಲ್ಲ, ಊರಿಗೆ ಹೋಗಿದ್ದೆ ಬಂದ್ಮೇಲೆ ಹೋದ ಆಗ್ತಾವನೆಲ್ಲ. ನಾನು ಹೋಗೋದು ಹೆಂಗೆ ಹೇಳು, ಹೋಗಿದ ತಕ್ಷಣ ಬಿಡ್ತಾ ಇರ್ಬೇಕು ಅಷ್ಟೇ. ನಾವು ಹೋಗಿದ್ದೀವಿ ಅಂತ ರಿಜಿಸ್ಟರ್ ಆಗ್ಬಿಡ್ತದೆ. ಯಾರನ ಏನಾನ ಬಿಡ್ರಿ, ನಾನು ಇರೋ ಬರೋ ಗಾಗಲ್ಸ್ ಇಟ್ಕೊಂಡು ಎಲ್ಲ ನಾನೇ ಫಸ್ಟ್ ಬಿಡ್ತೀನಿ. ಯಾವಾಗ ಗೊತ್ತಾಗುತ್ತೆ ನಂದೇ ಗಾಗಲ್ಸ್ ಅದು ರಿಜಿಸ್ಟರ್ ಮಾಡ್ತೀನಿ. ಯಾರು ಬ್ಯಾಗ್ ಹಾಕ್ತಿದ್ದು? ಓಂಪಿದದು ಮಚ್ಚ. ಎಲ್ಲರೂ 7 kg ತಾಂಬ ಅಂತಂದರೆ ಎಲ್ಲರೂ 10 kg ತಂದಿದ್ದೀರ ಪಕ್ಕ ಆಸೆ ಆಗ್ತಾರೆ. 7.1 ಇದೆ. ನಂದು ಅಷ್ಟೇ ಆಲ್ಮೋಸ್ಟು. ಹೋಗ್ತಾ ಮಾಡಿಲ್ಲ ಬರ್ತಾ ಮಾಡಿಲ್ಲ. ಇನ್ ಕೇಸ್ ಮಾತ್ರ ತಲೆ ಕೆಡಿಸ್ಕೊಂಬೇಡ, ಎಲ್ಲ ಡಬ್ಬ ನನಗೇನು ಭಯ ಅಂದರೆ ಇದು 2 ಸೇರಿಸಿ 7 kg ಅಂದರೆ ಹೋಯ್ತು. ಮಚ್ಚ ನಾನು ಈಗಲೂ ಹೇಳ್ತೀನಿ, ಏರ್ ಏಷ್ಯಾದಲ್ಲಿ ಪ್ಯಾಕೇಜ್ ಐತೆ 2,000 ರೂಪಾಯಿ ಬುಕ್ ಮಾಡ್ತೇನೆ. 2,000 ಥೈಲ್ಯಾಂಡ್ ಪಾರ್ಷ ಖರ್ಚು ಮಾಡೋಣ ಕಣ. ಹೋಗಿನ ಮುಂಚೆ ಭಿಕ್ಷೆ ಬಿಡ್ಬಿಡೋಣ. ಭಿಕ್ಷೆ ಬೇಡಿ ತಿಗಾಮಿಸ್ಕೊಂಡು ನಡೀರಿ ಅಂತಾನೆ. ಏನಿಲ್ಲ ಅದ ಏರ್ಪೋರ್ಟ್ ಮುಂದೆನೇ ಒಂದು ಫೋಟೋ ಸೆಲ್ಫಿ ತಗೊಂಡು ತಿಗಾಮಿಸಿ ವಾಪಸ್ ಬಂದಿರ್ಬೇಕು. 9 ದಿವಸಕ್ಕೆ ಬುಕ್ ಮಾಡಿದ್ದು ಹೆಂಗಿದೆ? ಹೋಟ್ಲೆಲ್ಲ ಐತಲ್ಲ, ಹೋಟ್ಲು ರೀಫಂಡ್ ಆಗುತ್ತೆ. ಹೋಟ್ಲೆಲ್ಲ ತಲೆ ಕೆಡಿಸ್ಕೊಡ್ರಿ, ಎಲ್ಲ ಲ್ಯಾವಿಶ್ ಹೋಟ್ಲೇ ಇರೋದು. ಇವತ್ತಿಗೆ ಲಾಸ್ಟ್ ಏನು ಮಚ್ಚ, ಹೋಟ್ಲೆಲ್ಲ ಬೇಜಾನ್ ಲ್ಯಾವಿಶು. ನಾವು ಇದಾಗಿಲ್ಲ. ಥೈಲ್ಯಾಂಡ್ ಫಸ್ಟ್ ಹೋಯ್ತಾರೆ ಪಟಾಯ ಪಟಾಯ ಎಲಿಫೆಂಟ್ ಸ್ಯಾಂಕ್ಚುರಿನ ಇದೇನದು? ಎಲಿಫೆಂಟ್ ಕ್ಯಾಂಪಿಂಗು, ಪಟಾಯ ಟೈಗರ್ ಪಾರ್ಕು. ನೀನೆ ಐದನೇರಿ ನೀನು ಹೇಳ್ತಾ ಹಿಂಗೆ 2 ಹೋಗಿದ್ದೆ. ಅವನಿಗೆ ಗೊತ್ತು, ಅವ್ನು ಒಂದೇ ಗೊತ್ತಿರೋದು ಪಟಾಯಿಗೆ ಹೋದ್ರೆ ಮಸಾಜ್. ಏನಿಲ್ಲ ಒಂದು ಕೋರಲ್ ಐಲ್ಯಾಂಡ್, ಒಂದು ವುಡನ್ ಸೆಂಚುರಿ. 400-500 ಇರ್ತಾನೆ ಮ್ಯಾಕ್ಸಿಮಮ್ 750. ಇದ್ರಲ್ಲಿ ನೋಡಿದ್ದಕ್ಕೆ 1,400 1,300 ತೋರಿಸಿದ್ದು. 1,300 ಅಂದರೆ ಫ್ಲೈಟೇ ಮಾಡ್ಬೋದಾಯ್ತು ಅನ್ನೋದು. ಫ್ಲೈಟ್ ಅವನಂತ ಫ್ಲೈಟ್ 4,000 ಇತ್ತು ಅವತ್ತು. 2,000 ಬಟ್ ಹಾಂ ಅದೇ 1,500 ಅಂತಂದರೆ ಅದೇ 2,800 ಇದೆ ಫ್ಲೈಟು. ಫ್ಲೈಟ್ನೇ 2,000. ನಾವು ನೋಡಿದಾಗ 2,200 ಎಷ್ಟೈತೆ. ಇವಾಗ ಇಮಿಡಿಯೇಟ್ ನಾಳೆ ನೋಡಿದ್ರೆ ಫ್ಲೈಟು ಕಡಿಮೆಗೆ ಸಿಗುತ್ತೆ ಒಂದ್ಸಲ ಬುಕ್ ಆಗಿರಲ್ಲ ಗೊತ್ತಾ. ಇಮಿಡಿಯೇಟ್ ಫ್ಲೈಟು ಕಡಿಮೆಗೆ ಸಿಗುತ್ತೆ. ಬಸ್ ಬೇರೆ ಚೆನ್ನಾಗಿರುವಂತೆ. ಅವನು ಇವನು ಎಂಥವನಂತಂದರೆ ಮಚ್ಚ, ಬೇಕಾದ್ರೆ ಫ್ಲೈಟಲ್ಲೂ ಫುಟ್ಬಾಲ್ ಹೊಡಿಸ್ಬಿಡ್ತಾನೆ ನನ್ನ ಮಗ. ಕೊಡೈಕೆನಾಲ್ಗೆ ಹೆಂಗೆ ಕರ್ಕೊಂಡು ಹೋಗಿದ್ದಾಳು, ಜನರಲ್ ಬುಕ್ ಮಾಡಿಬಿಟ್ಟು ಹತ್ರ ಅಂತ ಇದೆ ಲಾಸ್ಟ್ ಮೂಮೆಂಟಲ್ಲಿ. ಇವಾಗ ನೋಡಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಇದು ಪಾಪ ಎಲ್ಲರ ಹತ್ರ 100 ನೀವು ಹಿಂಗೆ ಮಾಡು. ಒಂದ್ಸತಿ ಹೈದ್ರಾಬಾದ್ ಫ್ಲೈಟೇ ಮಿಸ್ ಮಾಡ್ಕೊಂಡವನು ಮಚ್ಚ. ಅವನು ಹೈದ್ರಾಬಾದ್ ಗೋವಾ ಫ್ಲೈಟ್ ಮಿಸ್ ಮಾಡ್ಕೊಂಡವನೆ. ಹೋಗ್ಬಿಟ್ಟು 2 ಹೋಗಿ ಮಲ್ಕೊಂಬಿಟ್ಟು ಅಯ್ಯೋ ಸಾರ್ ಅಂತ ಬೇಡ್ಕೊಂಡು. ಅಂದರೆ ನಾನೇ ಫಸ್ಟ್ ಹೋಗಿರೋದು ಮಚ್ಚ. 900 to 1,200 ಫಸ್ಟ್ ಹೋಗ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟಿದ್ದೀನಿ ಮಚ್ಚ. ಆನ್ಲೈನ್ ಟಿಕೆಟ್ ಲಾಂಚಲ್ಲಿ ಚೆನ್ನಾಗಿ ತಿಂದ್ಬಿಟ್ಟು ಇನ್ನೂ 2 ಅವರಿಗೆ ಏನು ಮಾಡೋಣ ಅಂತ ಮೊಬೈಲ್ ನೋಡಿದೆ. ಅದು ಬೇಜಾರಾಗಿ ಮಲ್ಕೊಂಡೆ. ಇನ್ನೂ 1 ವರ್ಷ ಮಲಗೋಣ ಅಂತ 3 ಅವರ್ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಕಡಿಮೆ ಆಯ್ತದೆ. ಆಮೇಲೆ ಆಮೇಲೆ ಏನು ಮಾಡೋಕ್ಕಾಗುತ್ತೆ, ಕನ್ವಿನ್ಸ್ ಮಾಡಿ ನೆಕ್ಸ್ಟ್ ಫ್ಲೈಟ್ ಕಳಿಸ್ಕೊಡಿ ಅವರಿಲ್ಲ ಅಂದರೆ ಬೇಸ್ ಪ್ರೈಸ್ ಟಿಕೆಟ್ ಕೊಟ್ಟಿದ್ದೀನಿ. 5,000 ಟಿಕೆಟ್ 2,500 ಸರಿ ಅಂತ ಇಮಿಡಿಯೇಟ್ ನೆಕ್ಸ್ಟ್ ಅವರಲ್ಲೇ ಇತ್ತು. ಏರ್ ಏಷ್ಯಾನೇ ಆಗಲ್ಲ ಮಚ್ಚ ನಮಗೆ. ಅಯ್ಯೋ 14 ಅವರ್ ಅಂತೆ. ಏನು ಮಚ್ಚ? ವೀಡಿಯೋ ಎಲ್ಲ ಮಾಡೋ ಮುಂಚೆ ನನಗೆ ಹೇಳೋ ಮೊಬೈಲ್ ಸಾಕಬೇಕು. ಸುಮ್ಮನೆ ಹಂಗೆಲ್ಲ ಹಾಕ್ಬೇಡ. ಅವ್ನು ಹಾಕ್ಕೊಂಡ ಬಿಡ ಮಚ್ಚ. ಅದನ್ನ ಎಷ್ಟು ಆಗೋದು ಅಷ್ಟು ಹಾಳು ಮಾಡೋಕ್ಕೆ ಟ್ರೈ ಮಾಡು.
ನಾನು ಚಾನ್ಸೇ ಇಲ್ಲ, ನಂದು ಆಗದೇ ಇಲ್ಲ. ಈ ಬಡ ಸುಂದರ ಏನಕ್ಕೆ ನಂದು ಆಗಲ್ಲ ಕಣೋ ಯಾರಿಗೂ. ಮಾಡ್ತಾನೆ ಕಣ ಅದು ಅವ್ನು ಬಿಟ್ಟಿದ್ದ ಮಚ್ಚ. ಅವ್ನಿಗೆ 600 ಫೋನ್ಪೇ ಮಾಡ್ಬಿಡ. 600 ಅನ್ಸುತ್ತೆ ಯಾವುದು ಅವ್ನಿಗೆ. ಯಾವ 600 ಅದು ನಂದಿದು ನಿಂದ ಅದೇ ಈಸ್ಕೊಂಡ. ಸೆಕೆಂಡ್ ಹ್ಯಾಂಡ್ ಅಂದರೆ 300 ಮಾಡೋನ್ಗೆ. ಅವನ ಹತ್ರ ಇದೆ ಇರೋದು, ಅವ್ನು ನೋಡ್ತೀನಿ ನಾನು ತೊಗೊಂಡ್ರೆ. ಅದಕ್ಕಿಂತ ಅದೇ ಕಣ ಎಷ್ಟು ಕಾಸ್ಟ್ ಎಲ್ಲಿ ಎಷ್ಟು 1000 ರೂಪೀಸ್. ಎಲ್ಲಿ ಫಾಸ್ಟ್ ಟ್ರ್ಯಾಕ್ ನಂದು ಅಲ್ಲ ಆನ್ಲೈನ್ ಎಲ್ಲೈತೆ? ಹಾಕಳು ನೀನು ಹಾಕ್ಕೊಳ್ಳು. ನಂದಿಲ್ಲ ಯಾವುದೋ ಕೊಟ್ಟನಾ? ಕಾಸ್ಟ್ಲಿನೇ ಕೊಟ್ಟಿರೋದಪ್ಪ. ಅದೊಂದು ಸ್ವಲ್ಪ ಎತ್ಬಿಡ್ರು. ಏನಿಲ್ಲ ಕಾಸಿದೆ. ಮಚ್ಚ ವೀಡಿಯೋದಲ್ಲಿ ಬರ್ಬೇಕಂತ ತಾನೇ ಹಾಕಿರೋದು ನೀನು. ಹಾಂ, ಇದನ್ನ ಹಾಕಿ ವೈರಲ್ ಆಗ್ಬಿಡೋಣ ಅಂತ. ನಾನು ಫಿಲಂಥ್ರೋಪಿಸ್ಟ್, ನಿಮ್ಗೆ ಗೊತ್ತಿಲ್ಲ. Philanthropist? ಡೊನೇಟ್ ಮಾಡಿದ್ದೀನಿ ನನಗಿನ್ನ ಫಿಲಾಂಥ್ರಫಿಸ್ಟ್ ನೀನು. ಫಿಲಾಂಥ್ರಫಿಸ್ಟ್ ನಾನು ಮೈಂಡ್ ಮೇಟಲ್ಲಿ ಇದ್ದಿಂದನೇ ಇವಾಗ. ಅಂದರೆ ಸೋಷಿಯಲ್ ಆ್ಯಕ್ಟಿವಿಟೀಸು ಅದನ್ನೆಲ್ಲ ಜಾಸ್ತಿ ಕ್ಯಾಮರಾ ಮಾಡ್ತಾರೆ. ಮೇಲೆ ಎಲ್ಲ ಕಾಣ್ತೀನಿ ಮತ್ತೆ. ವೈರಲ್ ಆಗ್ಬಿಡೋಣ ಅಂತ. ಪಕ್ಕ ವೈರಲ್ ಮಾಡ್ತೀನಿ. ಬಾಟಲ್ ಹಾಕ್ಬೇಕಿತ್ತು. ಯಾವ ಪಾಠ ಆಗ್ತೀಯ ನಂದು ಡೌನ್ಲೋಡ್ ಮಾಡಿದೆ ನಾವು ನೋಡಿಲ್ಲ. ಕಳ್ಸಿದ್ನಲ್ವೇನೋ ಎಷ್ಟು ಸರಿ ಕಳ್ಸೋದು? ಹೇಳಿದ್ದೆ ನಾನು ನೋಡಿಲ್ಲ. ನೋಡ್ಬೇಡ ಏನು ಕಳ್ಸಿದ್ದೀನಿ. ಅನುಮಾನ ಪಡ್ತಾವ್ರು ನನ್ನ ಮೇಲೆ. ಪಾಪ ವ್ಲಾಗ್ ಮಾಡೋವನೇ ಜಾಸ್ತಿ ಇದು ಮಾಡಲ್ಲ. ನಾನು ಕೊಡಿ ಮಾಡ್ತೀನಿ ಮಾಡಿ ಮಚ್ಚ. ನಿನ್ನ ಎಕ್ಸ್ಪೀರಿಯನ್ಸ್ ಹೇಳಿ ಮಚ್ಚ, ಹೆಂಗಿತ್ತು ನಿಂದು ಫಸ್ಟ್ ಆಗಿಂದ? ಫಸ್ಟು ಯಾವಾಗಿಂದ ನಿಮ್ಗೆ ಈ ಪ್ಲ್ಯಾನ್ ಇತ್ತು ಹೇಳು? ಈಗ ಹಾಂ, ತುಂಬ ವಯಸ್ಸಿಂದ, ಚಿಕ್ಕ ವಯಸ್ಸಿಂದನೇ ನಾನು ತುಂಬ ಚಿಕ್ಕ ಮುಚ್ಚ ಹೊಡಿಬೇಕು, ಡವ್ ಹೊಡಿದೆ, ಎಸಿ ಹೊಡಿಬಾರ್ದು. ಚಿಕ್ಕ ವಯಸ್ಸು ಹುಟ್ಟಬೇಕಾದ್ರೆ ನಾನು ಏನಾಗಬೇಕಂತ ಡೈರೆಕ್ಟರ್. ಹಾಂ, ಇದು ಬಗ್ಗೆ ಹೇಳ್ತಾರಲ್ಲ ಥೈಲ್ಯಾಂಡ್ ಬಗ್ಗೆ ಎಲ್ಲ. ಥೈಲ್ಯಾಂಡಿಂದ ನಿಂಗೆ ಆಸೆ ಹುಟ್ಟಿದ್ದೆ ಅವಾಗ ಹೇಳು ಫಸ್ಟ್? ಆಸೆ ಸಡನ್ನಾಗಿ ಅಂದ್ಕೊಂಡಲ್ಲ ನವಂಬರಲ್ಲಿ ಡಿಸೆಂಬರಲ್ಲಿ ಏರಿಕದು ಹಂಗಾಗಿದ್ದು? ಅದು ರೀಲ್ಸ್ಗಳು ನೋಡ್ತಾ ಇರ್ತೀನಿ ನಾನು ಅವಾಗ ಅವಾಗ. ಅಲ್ಲ 2020ಯಲ್ಲೂ ಬರ್ತಾ ಇತ್ತು ರೀಲ್ಸ್, ಅದು ಯಾಕೆ ಈ ವರ್ಷನೇ? ಅವಾಗ ದುಡ್ಡಿರ್ಲಿಲ್ವೇ? ಅವನ್ನ ದುಡ್ಡಿತಾನ ಇತ್ತು ಅನ್ನೋ. ಹಾಂ, ಅದು ಯೂಟಿಲೈಸ್ ಮಾಡೋಕ್ಕೆ ಕರೆಕ್ಟಾಗಿ ಬೇಸಿಕ್ ಇಲ್ಲ ಅಂತ ಅಷ್ಟೇ. ಎಲ್ಲ ಬೇರೆಯವ್ರಿಗೆ ಸಾಲ ಕೊಟ್ಟಿದ್ದೆ, ಯಾರು ವಾಪಸ್ ಕೊಡಲಿಲ್ಲ. ಈಗಲೂ ಕೊಟ್ಟಿಲ್ಲ. ಇನ್ನೂ ಕೊಡೋದು ಇಲ್ಲ, ತಲೆನೇ ಕೆಡ್ಸ್ಕೊಬಾರ್ದು. ನೆವರ್ ಕಮ್ಸ್. ಜಸ್ಟ್ 1 lakh ಅವಳು ನಿರ್ಮಲಾ ಸೀತಾರಾಮನ್ 12 lakhs ಕೊಟ್ಟಿದ್ದಾಳೆ ನೋಡು. ಅದೇ ಥರ ನಿಲ್ಲ ಬಿಡಿ. ಇಲ್ಲ ಬಿಡಿದೆ. ನಿಲ್ಲ ಬಿಡಿ. ಅಲ್ಲಿ ಟ್ಯಾಕ್ಸ್ ಇಲ್ಲ, ನನಗೆ ದುಡ್ಡು ಇಲ್ಲ. ನನ್ನ ದುಡ್ಡೇ ನಿಲ್ಲ ಬಿಡಿ. ನಿಲ್ಲ ಆಗಿಲ್ಲ ಮಚ್ಚ. ಅವಳು ಆ್ಯಕ್ಚುಲಿ ಇವನಿಗೋಸ್ಕರನೇ ಅನ್ಸುತ್ತೆ 12 lakh ರೌಂಡ್ ಫಿಗರ್ ಇಟ್ಟವಳಲ್ಲಿ. ಇಲ್ಲ, ನನಗೆ ಆ್ಯಕ್ಚುಲಿ ಜಾಸ್ತಿ ಹೋಗಿದೆ, ಸದ್ಯಕ್ಕೆ ಇರೋದಷ್ಟು. ಆರ್ಗೂ ಫೋನ್ ಹಾಕಿದ್ದೆ, ಹುಡುಗ ಆಗ್ತಿದ್ದೆ. ಹಾಕಾಕ್ ಜೋರಾಗಿ ಹಾಕಿ ಮಚ್ಚ. ಎಲ್ಲ ಭಯ. ಹಾಂ, किधर जा रहा है फ्रेंड? भैया ನಿಜ ಬೇರೆ ಅಲ್ಲ. ಕಿದರ್ ಕಿದರ್ ಬೋಲೋ. किधर किधर बोलो. ತಾಯಿನಾಡು ಬಾಯ್. ತಾಯ್ನಾಡು. नायनाड माँ राजस्थान राजस्थान का हूँ. तुम किधर भाई? ಥೈಲ್ಯಾಂಡ್. ಟ್ರೈನ್ಗೆ अंदर ರೂಪ ನಿಮಗೆಲ್ಲ ಎಂತ ಅದೃಷ್ಟ. ಹೋಗ್ತಾ ಫಸ್ಟ್ ಫ್ಲೈಟೇ ಇಂಟರ್ನ್ಯಾಷನಲ್ ಫ್ಲೈಟ್. ಇಂಟರ್ನ್ಯಾಷನಲ್ ಫ್ಲೈಟ್. ಹೊಡೆದ್ರೆ ತಾಯ್ನಾಡೆ ಹೋಗ್ಬೇಕು ಹಂಗೆ. ಅಲ್ಲಿ ಹೋಗಿ ಸಾಂಗ್ ಆಡ್ತಾನೆ. ಇದೇ ಗಾಡು